ಭರತ್ ರೆಡ್ಡಿಯ ತಂದೆ ಜೊತೆಗೆ ಇರುಷೆ ಜಗಳ ಸದಾ ನಮ್ಮ ಈ ಜನಾರ್ದನ್ ರೆಡ್ಡಿ ಅವ್ರದ್ದು ತಲಾಂತರದಿಂದ ಈ ವೈರತ್ವವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದಂಥ ನಾರಾ ಭರತ್ ರೆಡ್ಡಿ ಇವರು ವೆಲ್ ಎಜುಕೇಟೆಡ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇವತ್ತು ಅವರು ಬೀದಿಗಳದ ಹೋರಾಟ ಮಾಡೋದು ಎಂಥದಪ್ಪ ಅಂದರೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿಯ ಗದ್ದಲಕ್ಕೆಲ್ಲ ಇವರೇ ಕಾರಣರು. ಅದೇ ಕಾಲಕ್ಕೆ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಇವ್ರ ಮೇಲೆ ಕಾರಣ ಹಾಕ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಇವತ್ತು ರಾಜಕೀಯ ಕೇವಲಪ್ಪ ಈಗೇನು ತೋರಿಸ್ತಾ ಇದ್ದಾರೆ ಬಳ್ಳಾರಿ ರಾಜಕೀಯದರಲ್ಲೂ ದುಡ್ಡಿದ್ದವರ ಬಡದಾಟ ರೆಡಿದ್ದವರ ಮಾತ್ರ ಇದು ರಾಜಕೀಯ ಉಳಿದವ್ರಿಗೆಲ್ಲ ಅಂತೇಳಿ. ಮತ್ತು ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಅದು ಅನ್ನಿಸ್ತಾ ಇದೆ ಅಲ್ಲ ವಾಸ್ತವ. ಇದಕ್ಕೆ ಎಂಡ್ ಯಾವಾಗ ಅಂತ ಏನು ನೋಡುವ ಒಂದು ಸ್ವಲ್ಪ ಏನೋ ಜನಾರ್ದನ್ ರೆಡ್ಡಿಯವರು ಜೈಲಿಗೆ ಹೋದ ಸಂದರ್ಭ, ಅವ್ರ ಮೇಲೆ ಬಂದಂಥ ಕೇಸ್ಗಳ ಸಂದರ್ಭ, ಅದರಲ್ಲೂ ಧನಿ ಅಂತ ದುಡ್ಡು ಹೆಸರು ತಗೊಂಡಂಥ ಜನಾರ್ದನ್ ರೆಡ್ಡಿಯವರು ವಿಶೇಷವಾಗಿ ಸ್ವಲ್ಪ ಕೋರ್ಟು ಕಚೇರಿ ಜೈಲು ಅಡ್ಡಾಡೋ ಸಂದರ್ಭದಲ್ಲಿ ಸ್ವಲ್ಪ ಶಾಂತ ಆಯ್ತು ಅನ್ನೋದು. ಆದರೆ ಇವತ್ತು ಮತ್ತದು ಎಲ್ಲ ಒಂದು ತಹಬಂದಿಗೆ ಬಂದ ತಕ್ಷಣ ಮತ್ತೆ ಶುರುವಾಗಿಬಿಟ್ಟದ. ಇದು ಕಾರಣಕರ್ತರಿಗೆ ಯಾರು ಅಂತಂದ್ರೆ ಇದೇ ಈ ಜನ.